ಹಬ್ಬನೇ ಇರಲಿ, ಫಂಕ್ಷನ್ನೇ ಇರಲಿ, ದೇವರಿಗೆ ಮನೆಯಲ್ಲಿ ನೈವೇದ್ಯನೇ ಇರಲಿ, ದೇವಸ್ಥಾನದಲ್ಲಿ ಕೊಡುವ ಪ್ರಸಾದನೇ ಇರಲಿ, ಚಿತ್ರಾನ್ನಂಗೆ ಯಾವುದೇ ಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ಒಮ್ಮೆ ಈ ಥರ ಸ್ಟಾರ್ ಫ್ರೂಟಿಂದ ಚಿತ್ರಾನ್ನ ಮಾಡಿ ನೋಡಿ. ಹಬ್ಬದ ದಿನಗಳಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾದ ರೆಸಿಪಿ. ನಾನು ಸ್ಟಾರ್ ಫ್ರೂಟಿಂದ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಿದ್ದೀನಿ. ಸ್ಟಾರ್ ಫ್ರೂಟನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಸ್ಟಾರ್ ಫ್ರೂಟನ್ನು ಮರಾಠಿಲಿ ಕಂಬ್ರಕ್ ಅಂತ ಕರೀತಾರೆ. ನೀವು ಇದನ್ನು ಏನಂತ ಕರೀತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಿನಷ್ಟು ತೆಂಗಿನಕಾಯಿ, ಜೀರಿಗೆ 1 ಚಮಚ, ಶುಂಠಿ ಒಂದು ಅರ್ಧ ಇಂಚು, 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು 2 ಕಡ್ಡಿ. ನಾನು ಇಲ್ಲಿ ಸ್ಟಾರ್ ಫ್ರೂಟನ್ನು ತೊಳೆದು ಕಟ್ ಮಾಡಿಕೊಂಡು 2 ಹಾಕ್ಕೊತಾ ಇದ್ದೀನಿ. ಇದು ನೀರು ಹಾಕ್ದರೆ ನುಣ್ಣಕ್ಕೆ ಸ್ಮೂತಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ ನಂತರ ಒಂದು ಪ್ಯಾನಲ್ಲಿ 1/4 ಕಪ್ಪಿನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಚಮಚ ಸಾಸಿವೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ 1-2, ಕರಿಬೇವಿನ ಸೊಪ್ಪು 1-2 ಕಡ್ಡಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಲೈಟ್ ಗೋಲ್ಡನ್ ಆಗೋವರೆಗೂ ಹುರ್ಕೊಳ್ಬೇಕು. ಹಬ್ಬದ ದಿನದಲ್ಲಿ ಈ ರೀತಿ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಡಿಫ್ರೆಂಟಾಗಿ ಈ ರೀತಿ ಚಿತ್ರಾನ್ನ ಮಾಡ್ಕೊಂಡು ನೋಡಿ. ತುಂಬಾ ಟೇಸ್ಟಿಯಾದ ರೆಸಿಪಿ. ನಂತರ 10-15 ಗೋಡಂಬಿನ ಹಾಕಿ ಅದು ಕೂಡ ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಹುರ್ಕೊಳ್ಬೇಕು. ಅದಕ್ಕೆ ನಾವು ಮಿಕ್ಸಿ ಮಾಡಿದ ಮಸಾಲೆಯನ್ನು ಹಾಕ್ಕೊಂಡು 1/4 ಚಮಚ ಹಿಂಗು, 1 ಟೇಬಲ್ ಸ್ಪೂನಷ್ಟು ಅರಶಿನದ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆನ ಚೆನ್ನಾಗಿ ಹುರ್ಕೊಳ್ಬೇಕು. 3-4 ನಿಮಿಷ ಈ ಮಸಾಲೆಯನ್ನು ಹುರ್ಕೊಳ್ಬೇಕು. ಯಾಕಂದರೆ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಎಣ್ಣೆ ಬಿಡ್ಕೊಂಡಿದ ನಂತರ ನಿಮ್ಮ ಅನ್ನ ಕಮ್ಮಿ ಇದ್ದರೆ ಈ ಮಸಾಲೆ ಬೇಕಾದರೆ ಎತ್ತಿಟ್ಕೊಂಡು 1 ವಾರದವರೆಗೂ ಉಪಯೋಗಿಸ್ಕೊಬೋದು. ನಾನು ಇವಾಗ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡು ಅದಕ್ಕೆ ಕಡಲೆಬೀಜ, ಹುರಿದಿರೋ ಕಡಲೆಬೀಜ 1/2 ಕಪ್ಪಿನಷ್ಟು ಹಾಕ್ಕೊಂಡು ಅದಕ್ಕೆ 1.5 ಕಪ್ಪಷ್ಟು ಉದುರುದ್ರಾಗಿರುವ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಮಸಾಲೆ ಅನ್ನ ಮಿಕ್ಸ್ ಮಾಡಬೇಕಂದ್ರೆ ಕಮ್ಮಿ ಅಂದರೆ ಎತ್ತಿಟ್ಕೊಂಡಿರೋ ಮಸಾಲೆನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯದಾಗಿ ಇದಕ್ಕೆ ಅರ್ಧ ಹೋಳಿನಷ್ಟು ಲಿಂಬೆಹಣ್ಣು ಹಾಕ್ಕೊಬೇಕು. ಯಾಕೆಂದರೆ ಸ್ಟಾರ್ ಫ್ರೂಟಲ್ಲಿ ಹುಳಿನ ಅಂಶ ಸ್ವಲ್ಪ ಕಮ್ಮಿಯಾಗಿರುತ್ತೆ. ನಾವು ಬರೀ ಸ್ಟಾರ್ ಫ್ರೂಟನ್ನು ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿಂತೀವಿ. ಈ ರೀತಿ ಒಮ್ಮೆ ಚಿತ್ರಾನ್ನ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಲ ಗೋಕುಲಾಷ್ಟಮಿಗೆ ಈ ರೀತಿ ಮಾಡ್ಕೊಂಡು ನೋಡಿ. ನೀವು ಕೂಡ ಪದೇ ಮಾಡ್ತೀರಾ. ಮಿಸ್ ಮಾಡಿದರೆ ರೆಸಿಪಿನ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾದ ರೆಸಿಪಿ. ಮತ್ತು ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.